ಎಲ್ಲರಿಗೂ ನಮಸ್ಕಾರ. ನಾನು ಅಲ್ಲಮಪ್ರಭುವಿನ ವಚನಾರ್ಥ ಚಿಂತನೆಯನ್ನು ಪ್ರಾರಂಭಿಸಿ ಈಗ 4 ವಿಡಿಯೋಗಳಾಗಿದ್ದಾವೆ. ಈಗ 5ನೇ ವಿಡಿಯೋ ಮುಂದುವರಿತಾ ಇದೆ. ಇವತ್ತಿನ ವಿಷಯ ಅಲ್ಲಮಪ್ರಭುವಿನ ವಚನಗಳಲ್ಲಿ ಜಂಗಮ ಎನ್ನುವ ಪರಿಕಲ್ಪನೆ. ಶರಣ ಪ್ರತಿಪಾದಿತ ಲಿಂಗಾಯತ ವೀರಶೈವ ತತ್ವದಲ್ಲಿ ಜಂಗಮಕ್ಕೆ ಎಷ್ಟು ವಿಶಿಷ್ಟ ಸ್ಥಾನವಿದೆ ಎಂದರೆ, ಶಿವನ ಸಾಕಾರ ರೂಪವಾಗಿ ಗುರು ಮತ್ತು ಲಿಂಗ ಇವೆರಡನ್ನು ಹಿಂದಕ್ಕೆ ತಳ್ಳಿ ಅಂದರೆ ಗೌಣವಾಗಿಸಿ ತಾನೇ ನಿಜಕ್ಕೂ ಶಿವನ ಅವತಾರವಾಗಿ ಉಳಿಯುವುದು ಜಂಗಮ ಮಾತ್ರ. ಪ್ರಸ್ತುತ ಅಲ್ಲಮನ ವಚನಗಳಲ್ಲಿ ಜಂಗಮದ ಗುಣಲಕ್ಷಣ, ವ್ಯಾಖ್ಯಾನ ಮತ್ತು ಜಂಗಮದ ಸ್ಥಾನ ಏನೆಂದು ನಾವು ನೋಡುವ ಪ್ರಯತ್ನ ಮಾಡೋಣ. ಜಂಗಮ ಸ್ಥಳದ ಲಕ್ಷಣವನ್ನ ನಿಖರ ನೇರ ಶಾಸ್ತ್ರಿಕ ಪರಿಭಾಷೆಗಳಲ್ಲಿ ವಿವರಿಸದೆ ರೂಪಕ ಭಾಷೆಯಲ್ಲಿ ತುಂಬಾ ಮಾರ್ಮಿಕವಾಗಿ ನಿರೂಪಿಸಿದ್ದಾರೆ ಅಲ್ಲಮಪ್ರಭು. ಹೀಗೆ: ಜಂಗಮ ಸ್ಥಳಕ್ಕೆ ಲಕ್ಷಣವಾವುದೆಂದಡೆ ಹೇಳಿ ಹೇ ಕೇಳಿರಣ್ಣ, ಮೂರರ ಹೊಲಿಗೆಯ ಬಿಚ್ಚಿ ಆರ ಮಾಡಬೇಕು. ಮೂರರ ಹೊಲಿಗೆಯ ಬಿಚ್ಚಿ ಆರ ಮಾಡಬೇಕು. 6ರ ತಿರುಳ ತೆಗೆದು 1ರೊಳಗೆ ನಿಲ್ಲಿಸಬೇಕು. 5ರ ಮುಸುಕ ನುಗಿದು 5ರ ಕಳೆಯ ಕೆಡಿಸಿ 5ರ ನಿಲವನ್ನು ಅಡಗಿಸಿ 3ರ ಮುದ್ರೆಯ ನೊಡೆದು 4ರೊಳಗೆ ನಿಲ್ಲದೆ 3ರ ಮುಖವು ಒಂದು ಭಾಗವಾಗಿ ಇರಬೇಕು. ಈ ಭೇದವನರಿಯದೆ ಸುಳಿವರ ಕಂಡು ಬೆರಗಾದೆ ಕಾಣ ಗುಹೇಶ್ವರ ಅಂತ ಹೇಳಿ 871ನೇ ವಚನ ಹೇಳುತ್ತೆ. ಈ ವಚನದಲ್ಲಿ 3, 6, 5 ಎಂಬ ಸಂಖ್ಯಾವಾಚಕ ಮಾರ್ಮಿಕ ಪರಿಕಲ್ಪನೆಗಳ ಮೂಲಕ ಪಂಚ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಪಂಚಭೂತ, ತ್ರಿಗುಣಾದಿಗಳನ್ನ ಅರಿಷಡ್ ವರ್ಗಗಳನ್ನು ಉಲ್ಲೇಖಿಸಿ ಬಳಸಿರಬಹುದಾದರೂ ಇದೇ ಇದು ಎಂದು ನಿಖರವಾಗಿ ವಿವರಿಸಲು ನಮಗೆ ಕಷ್ಟ ಸಾಧ್ಯ. ಇದೇ 3, 6, 5 ಎಂಬ ಸಂಖ್ಯಾವಾಚಕ ಪರಿಕಲ್ಪನೆಗಳಲ್ಲಿಯೇ ಜಂಗಮದ ಲಕ್ಷಣವನ್ನ ಅಲ್ಲಮಪ್ರಭು 1454ನೇ ವಚನದಲ್ಲಿ ನಿರೂಪಿಸಿದ್ದಾರೆ. ಈ 2 ವಚನಗಳನ್ನು ಅರ್ಥ ಮಾಡಿಕೊಳ್ಳಲಿರುವ ಸಮಸ್ಯೆ ಒಂದೇ. ತತ್ವಪದಕಾರರು 6, 3, 9 ಎಂಬ ಪರಿಕಲ್ಪನೆಗಳಲ್ಲಿಯೇ ಜೀವನದ ತತ್ವಗಳನ್ನ, ಬ್ರಹ್ಮಚರ್ಯ, ಸಂಸಾರ ನಿರಸನ ತತ್ವಗಳನ್ನ ನಿರೂಪಿಸಿರುವುದು ಗೊತ್ತಿರುವ ವಿಷಯವೇ. ಸ್ವಲ್ಪ ಸ್ಪಷ್ಟವಾದ ಪರಿಕಲ್ಪನೆಗಳಲ್ಲಿ ಜಂಗಮದ ಲಕ್ಷಣವನ್ನು ಈ ಮುಂದಿನ ವಚನ ನಮಗೆ ಕಟ್ಟಿಕೊಡುತ್ತದೆ. ಪರಮಾತ್ಮನು ಮಾಯೆಯ ಬಲೆಯ ಬೀಸಿ ಎಲ್ಲರನ್ನೂ ಕೆಡಹಿಬಿಟ್ಟಿದ್ದಾನೆ. ಕೋಪವೆಂಬ ಅಡಗ ನೊಡ್ಡಿ ತಾಪವೆಂಬ ಅರೆಗಲ್ಲ ನಿರಿಸಿ ಹುಸಿ ಎಂಬ ಮೀಟುಗವಣೆಯ ಜಂತ್ರಿಸಿ ಹೊನ್ನು ಹೆಣ್ಣು ಮಣ್ಣೆಂಬ ಅಡಿಗಲ್ಲ ನೊಡ್ಡಿ ಕೆಡಹಿದನಲ್ಲ ನಿಷ್ಕರುಣಿ ಮುಕ್ಕಣ್ಣ ವ್ಯಾಧನು. ಅದೆಂತೆಂದಡೆ ಶಿವರಹಸ್ಯದಲ್ಲಿ ನಿಸ್ಸಂಗತ್ವಂ ನಿರಾಭಾರಿ ನಿಸ್ಸೀಮಂ ನಿರುಪಾಧಿಕಂ ನಿರ್ದೇಹಂ ನಿರ್ಮಲಂ ನಿತ್ಯಂ ಸತ್ಯಂ ಜಂಗಮ ಲಕ್ಷಣಂ ಇಂತೆಂಬ ಶ್ರುತ್ಯರ್ಥವ ಕೇಳದೆ ಜಂಗಮವಾಗಿ ಸುಳಿವ ಮರುಳುಗಳಿರ ಕೇಳಿರೆ. ಇದಕ್ಕೆ ಮತ್ತೆಯೂ ಶ್ರುತಿ ಸುಖಂ ಚ ಬಿಂದು ಮಾತ್ರೇಣ ದುಃಖಂ ಪರ್ವತ ಏವಚ ಹರಿಣೀ ಪಾದ ಮಾತ್ರೇಣ ಬಂಧನಂ ತು ಜಗತ್ರಯಂ ಇಂತೆಂಬ ಶ್ರುತಿಗೊಳಗಾಗದೆ ಹೊನ್ನು ಹೆಣ್ಣು ಮಣ್ಣಿನಾಶೆಯ ಬಿಟ್ಟು ಕೋಪತಾಪಂ ಬಿಟ್ಟು ಭ್ರಾಂತು ಭ್ರಮೆಯಂ ಬಿಟ್ಟು ಜಂಗಮವಾಗಬೇಕು ಕಾಣಿರೆ ಮರುಳುಗಳಿರ. ಇಂತಿ ಷಡುಲೋಭದ ರುಚಿ ಹಿಂಗಿ ಜಂಗಮವಾದಲ್ಲದೆ ಭವ ಹಿಂಗದು ಕಾಣ ಗುಹೇಶ್ವರ ಅಂತ 1452ನೇ ವಚನ ಹೇಳುತ್ತೆ. ಜಂಗಮವಾಗಬೇಕಾದರೆ ಈ ಪ್ರಪಂಚ ಸಂಬಂಧವಾದ ಹೊನ್ನು ಹೆಣ್ಣು ಮಣ್ಣು ಇವುಗಳ ಆಸೆಯನ್ನ, ಕೋಪ ತಾಪಗಳೆಂಬ ಮನುಷ್ಯ ಸಹಜ ಸ್ವಭಾವಗಳನ್ನು ಕೂಡ ತೊರೆಯಬೇಕು. ಜಂಗಮನು ನಿಸ್ಸಂಗಿ, ನಿರಾಭಾರಿ, ನಿಸ್ಸೀಮ, ನಿರುಪಾಧಿಕ, ನಿರ್ದೇಹಿ, ನಿರ್ಮಲ, ನಿತ್ಯ, ಸತ್ಯ ಎಂಬೀ ಶಾಸ್ತ್ರೀಯ ಪರಿಕಲ್ಪನೆಗಳು ಜಂಗಮದ ಒಟ್ಟು ಲಕ್ಷಣವನ್ನು ಅವು ವಿವರಿಸುತ್ತವೆ. ಇದೇ ಲಕ್ಷಣವನ್ನು ಬಸವಣ್ಣ, ಚನ್ನಬಸವಣ್ಣಾದಿ ಇತರ ಶರಣರು ಸಹ ಜಂಗಮಕ್ಕೆ ಆರೋಪಿಸಿರುವುದುಂಟು. ಜಂಗಮ ಎಂಬುದು ಲಿಂಗಾಯತ ವೀರಶೈವ ಧರ್ಮತತ್ವಗಳಲ್ಲಿ ಬಹಳ ಕೇಂದ್ರ ಸ್ಥಾನ ಪಡೆದುಕೊಂಡಿದೆ. ಜಂಗಮವು ಚೇತನವಾಚಿಯಾಗಿ ಶಿವದ ಅರ್ಥ ಹೊಂದಿದ್ದರೆ, ಆಚಾರ್ಯವಾಚಿಯಾಗಿ ಶಿವನ ಅವತಾರಿಯಾದ ಮನುಷ್ಯರೂಪಿ ಜಂಗಮನನ್ನ ಸೂಚಿಸುತ್ತದೆ. ಈ ಕುರಿತು ಮೇಲೆ ಕಂಡರಿದ ಕೆಲವು ಲಕ್ಷಣಗಳು, ಉದಾಹರಣೆ ನಿರಾಕಾರಿ, ನಿರ್ದೇಹಿ, ನಿಸ್ಸೀಮ ಇತ್ಯಾದಿ ಜಂಗಮದ ಶಿವಲಕ್ಷಣವನ್ನು ಹೇಳುತ್ತವೆ. ನಿರಾಭಾರಿ, ನಿಸ್ಸಂಗಿ ಇವು ಆಚಾರ್ಯವಾಚಿ ಜಂಗಮನನ್ನ ಸೂಚಿಸುತ್ತವೆ.
ಈ ಮುಂದಿನ ವಚನ ನೋಡಿ, ಜಂಗಮವು ಚೈತನ್ಯಾತ್ಮಕ ಶಿವ ಎಂದು ಹೇಳುತ್ತದೆ. ಸರ್ವಾತ್ಮ ಚೈತನ್ಯವೊಪ್ಪ ಜಂಗಮದ ಪರಿಯ ನೋಡ, ಅಖಂಡ ಬ್ರಹ್ಮದ ಬಯಲೆಲ್ಲ ತಾನಾಗಿ ಸುಳಿಯಲೆಡೆಯಿಲ್ಲದೆ ನಿರ್ಗಮನಿಯಾದಲ್ಲಿ ಒಂದಾಸೆಯೊಳಗಿಲ್ಲದ ಅವಿರಳ ಜ್ಞಾನಿ ಕುರಿತೊಂದಕ್ಕೆ ಸುಳಿಯುವವನಲ್ಲ ಭಕ್ತಿ ಗಗಮ್ಯನು ಅಂತ 1553ನೇ ವಚನ ಹೇಳುತ್ತೆ. ಈ ಜಂಗಮ ಶಿವಸ್ವರೂಪಿ ಬಯಲು. ಈ ಅರ್ಥದಲ್ಲಿ ಬಯಲು ಜಂಗಮ ಅಭಿನ್ನವಾಗುತ್ತವೆ. ಜಂಗಮದ ಆಚಾರ್ಯವಾಚಿ ಅರ್ಥವನ್ನ ಈ ಮುಂದಿನ ವಚನಗಳಲ್ಲಿ ನಾವು ಸ್ಪಷ್ಟಪಡಿಸಿಕೊಳ್ಳಬಹುದು. ಲಿಂಗದೊಳಗೆ ಜಂಗಮ, ಜಂಗಮದೊಳಗೆ ಲಿಂಗ ಎಂದು ಅರಿದು ಮರೆದು ಬರುದೊರೆಯುವುದರು. ಲಿಂಗದೊಳಗೆ ಜಂಗಮ, ಜಂಗಮದೊಳಗೆ ಲಿಂಗ ಎಂದು ಅರಿದು ಮರೆದು ಬರುದೊರೆಯುವುದರು. ಜಂಗಮವನಿನ್ನು ಬೇರೆ ಅರಸಲೇಕಯ್ಯ, ಆ ಲಿಂಗದೊಳಗೆ ಜಂಗಮವ ಅರಸಿಕೊಂಬುದು. ಲಿಂಗಾರ್ಚನೆಯ ಅವಸರಕ್ಕೆ ಜಂಗಮ ಮನೆಗೆ ಬಂದಡೆ ಲಿಂಗಾರ್ಚನೆಯ ಮಾದು ಜಂಗಮಕ್ಕೆ ಇದಿರೆದ್ದು ವಂದಿಸಿ ಭಕ್ತಿಯ ಮಾಡಬಲ್ಲಾತನೇ ಭಕ್ತ. ಆ ಜಂಗಮ ಹೊರಗಿರಲು ಲಿಂಗಾರ್ಚನೆಯ ಮಾಡುತ್ತಿಪ್ಪಾತನೇತರ ಭಕ್ತ. ನೋಡಿ, ಆ ಜಂಗಮ ಹೊರಗಿರಲು ಲಿಂಗಾರ್ಚನೆಯ ಆತನೇತರ ಭಕ್ತ. ಜಂಗಮದ ಮುಂದೆ ಲಿಂಗವ ಕೈಯಲ್ಲಿ ಹಿಡಿದುಕೊಂಡು ಸಹಪಂಕ್ತಿಯಲ್ಲಿ ಕುಳ್ಳಿದ್ದು ಪೂಜಿಸುವಾತ ಭೃತ್ತಾಚಾರ ದ್ರೋಹನು. ಆ ಭಕ್ತನ ಮನೆಯ ಹೊಗುವ ಜಂಗಮ ಅಜ್ಞಾನಿ. ನಮ್ಮ ಗುಹೇಶ್ವರನ ಶರಣರ ಕೂಡ ಅಹಂಕಾರವ ಹೊತ್ತಿಪ್ಪವರ ಕಂಡಡೆ ನಾನೊಲ್ಲೆ ಕಾಣ ಸಂಗನ ಬಸವಣ್ಣ ಅಂತ 1479ನೇ ವಚನ. ಈ ವಚನದ ಮೊದಲ 4 ಸಾಲುಗಳು ಲಿಂಗ ಜಂಗಮದ ಅವಿನಾಭಾವ ಸಂಬಂಧದ, ಅಂದರೆ ಲಿಂಗ ಜಂಗಮಗಳು ಪರಸ್ಪರ ಒಂದರೊಳಗೊಂದಿವೆ ಎಂಬ ಸಂಬಂಧದ ಮೇಲೆ ಬೆಳಕು ಚೆಲ್ಲುತ್ತವೆ. ಮುಂದಿನ ಸಾಲುಗಳು ನಿಸ್ಸಂದೇಹವಾಗಿ ಆಚಾರ್ಯವಾಚಿ ಜಂಗಮದ ಕುರಿತಾಗಿ ಒಂದು ಪ್ರಸಂಗವನ್ನು ನಿವೇದಿಸುತ್ತವೆ. ಲಿಂಗ ಮತ್ತು ಜಂಗಮ ಹಾಗೆ ಒಂದನ್ನೊಂದು ಬೆಸೆದುಕೊಂಡಿದ್ದಾಗ್ಯೂ ಭಕ್ತನು ಲಿಂಗ ಪೂಜೆಯಲ್ಲಿ ತೊಡಗಿದಾಗ ಜಂಗಮ ಮನೆಗೆ ಬಂದರೆ ಆ ಭಕ್ತನು ಲಿಂಗ ಪೂಜೆಯನ್ನು ಮುಂದುವರಿಸಬೇಕೋ ಅಥವಾ ಲಿಂಗ ಪೂಜೆ ಮಾಡುವುದನ್ನು ನಿಲ್ಲಿಸಿ ಹೊರಗೆ ಬಂದಿರುವ ಜಂಗಮನನ್ನು ಸತ್ಕರಿಸಬೇಕೋ, ಈ ಪ್ರಶ್ನೆ ಉದ್ಭವವಾಗುತ್ತದೆ. ಇದಕ್ಕೆ ಈ ವಚನದ ಉತ್ತರ ಎರಡನೆಯದು. ಕಾರಣ, ಲಿಂಗಕ್ಕಿಂತ ಜಂಗಮವೇ ಅಧಿಕ ಮುಖ್ಯ. ಅಂದರೆ ಲಿಂಗ ಪೂಜೆಯನ್ನು ಬಿಟ್ಟು ಬಂದಿರುವ ಜಂಗಮನನ್ನು ಸತ್ಕರಿಸಬೇಕು ಅಂತ. ಈ ಅಭಿಪ್ರಾಯ ಚನ್ನಬಸವಣ್ಣ ಮತ್ತು ಬಸವಣ್ಣ ಉಭಯರಲ್ಲಿಯೂ ಇದೆ. ಲಿಂಗ ಪೂಜೆ ನಿಲ್ಲಿಸಿ ಜಂಗಮಕ್ಕೆ ಎದುರೆದ್ದು ವಂದಿಸಿ ಭಕ್ತಿಯ ಮಾಡಬಲ್ಲಾತನೇ ಭಕ್ತ ಎನ್ನುತ್ತದೆ ಈ ವಚನ. ಜಂಗಮದ ಮುಂದೆ ಲಿಂಗವ ಹಿಡಿದುಕೊಂಡು ಪೂಜೆಯ ಮುಂದುವರಿಸಿದರೆ ಅದು ಭೃತ್ಯಾಚಾರ ದ್ರೋಹವೆನ್ನಿಸುತ್ತದೆ. ಅಂದರೆ ಲಿಂಗ ಭಕ್ತಿಗಿಂತಲೂ ಜಂಗಮ ಭಕ್ತಿಗೆ ಮೊದಲ ಆದ್ಯತೆ. ಜಂಗಮ ಇದಿರಿಲ್ಲದಿರುವಾಗಲೂ ಲಿಂಗದಲ್ಲಿ ಜಂಗಮವನ್ನು ಅನುಸಂಧಾನಿಸಬೇಕೆಂದು ಚನ್ನಬಸವಣ್ಣನ ಮತ್ತು ಬಸವಣ್ಣನ ವಚನಗಳಲ್ಲಿ ಪ್ರಸ್ತಾಪವಿದೆ. ಪ್ರಸ್ತುತ ಅಲ್ಲಮನ ವಚನದ ಸಂದರ್ಭದಲ್ಲಿ ಜಂಗಮ ಎಂಬುದು ಆಚಾರ್ಯವಾಚಿಯಾಗಿ ಭಕ್ತರ ಮನೆ ಮಠಗಳಿಗೆ ಬರುವಂತಹ ಜಂಗಮ ವ್ಯಕ್ತಿಯನ್ನ ಸೂಚಿಸುತ್ತದೆಂಬುದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕು. ಇದೇ ವಿಚಾರವನ್ನೇ ಅಲ್ಲಮ ಪ್ರಭುವಿನ 1185ನೇ ವಚನ ಸಂಕ್ಷಿಪ್ತವಾಗಿ ಹೇಳುತ್ತದೆ. ಜಂಗಮವೇ ಹೊರಗಿರಲು ಲಿಂಗಾರ್ಚನೆ ಏಬುದಯ್ಯ, ಪ್ರಾಣನ ಹೊರಗಿರಿಸಿ ಎದೆಯಾಡುವ ದೇಹ ಉಂಟೆ, ಶರಣರು ಬಂದು ಬಾಗಿಲಲ್ಲಿ ನಿಂದಿರಲು ತನ್ನ ತಾ ಮರೆದಿಪ್ಪವರ ಕಂಡಡೆ ನಮ್ಮ ಗುಹೇಶ್ವರ ಲಿಂಗ ಒಡೆಯ ಹಾಯ್ಕದೆ ಮಾಡಬನೆ ಅಂತ. ಈ ವಚನದಲ್ಲಿ ಜಂಗಮ ಮತ್ತು ಶರಣ ಅಭಿನ್ನವಾಗಿ ಬಳಕೆಯಾಗಿರುವುದನ್ನು ಗಮನಿಸಬೇಕು. ಭಕ್ತ ಎಂಬುದಂತೂ ಜಂಗಮ, ಶರಣ ಮತ್ತು ಭಕ್ತ ಎಲ್ಲರಿಗೂ ಸಾಮಾನ್ಯವಾಗಿಯೂ ಬಳಕೆಯಾಗುತ್ತದೆ. ಇಲ್ಲಿ ಜಂಗಮ ಅಂದ್ರೆ ಸಮಾಜ ಎನ್ನುವಂತ ವಿಚಾರಕ್ಕೆ ಇಲ್ಲಿ ಎಲ್ಲಿಯಾದರೂ ಸ್ಥಾನವಿದೆ ಅನ್ನುವುದನ್ನು ಕೂಡ ನೀವು ಗಮನಿಸಬಹುದು. ಈ ಜಂಗಮ ಪರಿಕಲ್ಪನೆಯನ್ನು ಗುರು, ಲಿಂಗ ಮತ್ತು ಭಕ್ತ ಇವರಿಗೆ ಹೋಲಿಸಿ ತಿಳಿದುಕೊಳ್ಳಬೇಕು. ಗುರುವಿಗಿಂತಲೂ ಜಂಗಮವೇ ಅಧಿಕ ಶ್ರೇಷ್ಠ ಎಂಬುದು ಶರಣವಾದ. ಈ ವಿಚಾರ ಚನ್ನಬಸವಣ್ಣ ಮತ್ತು ಬಸವಣ್ಣನವರಲ್ಲಿ ಹೆಚ್ಚು ಸ್ಫುಟವಾಗಿ ವಿಶೇಷ ಒತ್ತಿನೊಂದಿಗೆ ಪ್ರಸ್ತಾಪವಾಗಿದೆ. ಪ್ರಸ್ತುತ ಅಲ್ಲಮನ ವಚನವೊಂದು ಗುರುವಿನ ಗುರು ಜಂಗಮ ಎನ್ನುತ್ತದೆ. ಉದಕಕ್ಕೆ ನೆಲೆಯುಂಟೆ, ವಾಯುವಿಂಗೆ ಶಿರವುಂಟೆ, ಶಬ್ದಕ್ಕೆ ಕಡೆಯುಂಟೆ, ಗುರುವಿನ ಗುರು ಜಂಗಮಕ್ಕೆ ಬೇರೆ ಗುರು ಉಂಟೆ, ಈ ಶಬ್ದವ ಕೇಳಿ ನಾನು ಬೆರಗಾದೆ ಕಾಣ ಗುಹೇಶ್ವರ ಅಂತ 951ನೇ ವಚನ. ಇನ್ನು ಜಂಗಮಕ್ಕೂ ಲಿಂಗಕ್ಕೂ ಹೋಲಿಸುವುದಾದರೆ ಈಗಾಗಲೇ ಪ್ರಸ್ತಾಪಿಸಿದಂತೆ ಲಿಂಗಕ್ಕಿಂತ ಜಂಗಮವೇ ಅಧಿಕ. ಬಸವಣ್ಣನವರು ಕನ್ನಡಿಯ ನೋಡುವ ಅಣ್ಣಗಳಿರ ಜಂಗಮವ ನೋಡಿರೆ ಎನ್ನುತ್ತಾರೆ. ಅಲ್ಲಮ ಪ್ರಭುವು ಸಹ ಜಂಗಮವೇ ಲಿಂಗವೆಂದು ನಂಬಿದ ಬಳಿಕ ಸಂದೇಹವಿಲ್ಲದೆ ಇರಬೇಕು ನೋಡ ಅಂತ ಹೇಳ್ಬಿಟ್ಟು
1183ನೇ ವಚನದಲ್ಲಿ ಹೇಳುತ್ತಾರೆ, ಜಂಗಮವೇ ಲಿಂಗವೆಂದು ನಂಬಿದ ಭಕ್ತನ ಕಣ್ಣ ಮುಂದೆ ಜಂಗಮ ನಿಂದು ಹೋದಡೆ, ಹಿಂದೆ ಮಾಡಿದ ಭಕ್ತಿಯೆಲ್ಲವೂ ನೀರಲ್ಲಿ ನೆನೆಯಿತು, ಹಿಂದೆ ಮಾಡಿದ ಭಕ್ತಿಯೆಲ್ಲವೂ ನೀರಲ್ಲಿ ನೆನೆಯಿತು, ಮಂದ ಮತಿಯಾಗಿ ಕಂಡು ಕಡೆಗಣಿಸಿ ಹೋಹವನು ಅಂಗವಿಕಾರಿ ನೋಡ ಅಂತ. ಹೀಗೆ ಮುಂದುವರಿದು, ಅವನ ಮನೆಯ ಹೋಗುವ ಜಂಗಮಕ್ಕೆ ಭವ ಹಿಂಗದು, ನಮ್ಮ ಗುಹೇಶ್ವರ ಲಿಂಗವು ಅರಿದು ಬರುದರೆ ಓದವರ ಬಲ್ಲನು ಹೋಗ ಮುರಳೆ ಅಂತೇಳಿ 1184ನೇ ವಚನದ ಮಾತು. ಈ ರೀತಿ ಶರಣರು ಜಂಗಮವನ್ನು ಗುರು ಮತ್ತು ಲಿಂಗಕ್ಕಿಂತಲೂ ಶ್ರೇಷ್ಠ ಎನ್ನುವುದೇ ಶರಣ ಪ್ರತಿಪಾದಿತ ಧರ್ಮಕ್ಕೂ ಶೈವಕ್ಕೂ ಇರುವ ಒಂದು ವ್ಯತ್ಯಾಸವನ್ನ ಸ್ಪಷ್ಟಪಡಿಸುತ್ತದೆ. ಈ ಜಂಗಮವು ಸರ್ವಮಾಲಿನ್ಯ ಸರ್ವಪಾಪ ನಿವಾರಕವಾಗಿ ಬೇರೆಲ್ಲಕ್ಕಿಂತ ಶ್ರೇಷ್ಠವಾದುದೆಂದು ಅಲ್ಲಮ ಪ್ರಭುವಿನ 1187ನೇ ವಚನ ನಿರೂಪಿಸುತ್ತದೆ. ಜಗತ್ತಿನ ಹೊರೆಯೆಲ್ಲವನ್ನು ಉದಕ ನಿವಾರಿಸುವುದಾದರೆ ಉದಕದ ಮತ್ತು ದ್ರವ್ಯದ ಪೂರ್ವಾಶ್ರಯವನ್ನು ಕಳೆಯುವ ಶಕ್ತಿ ಜಂಗಮಕ್ಕಿದೆ. ಅಗ್ನಿಯಲ್ಲಾದ ಪಾಕದ ಪೂರ್ವಾಶ್ರಯವನ್ನು ಜಂಗಮದ ಪ್ರಸಾದ ಕಳೆಯುವುದು. ಇಂತಹ ಅಭಿಪ್ರಾಯದ ವಿರುದ್ಧ ಅಂದಿನ ಕಾಲಕ್ಕೆ ಅನ್ಯ ಮತಗಳಾದ ಬೌದ್ಧ, ಶೈವ, ಚಾರ್ವಾಕಾದಿಗಳ ವಿರೋಧವಿದ್ದಂತಿದೆ. ಜಂಗಮದ ಪಾದೋದಕದಿಂದ ಪಾಕ ಪ್ರಯತ್ನವ ಮಾಡಲಾಗದು, ಲಿಂಗಕ್ಕೆ ಮಜ್ಜನ ಕೆರೆಯಲಾಗದು ಎಂಬ ಆ ಶಿವದ್ರೋಹಿಗಳ ಮಾತನ್ನು ಕೇಳಬಾರದೆಂದು ಅಲ್ಲಮನ ಈ ವಚನ ಎಚ್ಚರಿಸುತ್ತಾ, ಸರ್ವಾಚಾರ ಪರಿಭ್ರಷ್ಟ ಶಿವಾಚಾರೇನ ಶುದ್ಧತಿ, ಸರ್ವಾಚಾರ ಪರಿಭ್ರಷ್ಟ ಶಿವಾಚಾರೇನ ಶುದ್ಧತಿ, ಶಿವಾಚಾರ ಪರಿಭ್ರಷ್ಟ ರೌರವ್ ನರಕ ರಜಯತ್ ಎಂದು ಶಿವಾಚಾರಕ್ಕೆ ಸರ್ವಾಚಾರ ಪರಿಭ್ರಷ್ಟತೆಗಳನ್ನು ತೊಲಗಿಸುವ ಶಕ್ತಿ ಇದ್ದು ಶಿವಾಚಾರ ಪರಿಭ್ರಷ್ಟಗೊಂಡರೆ ರೌರವ್ ನರಕವೇ ಗತಿ ಎಂದು ಅದು ಎಚ್ಚರಿಸುತ್ತದೆ. ಲಿಂಗ ಮತ್ತು ಜಂಗಮ ಒಂದೇ ಎಂಬುದು ತಪ್ಪು ಗ್ರಹಿಕೆ ಎನ್ನುತ್ತದೆ 158ನೇ ವಚನ. ಲಿಂಗ ಜಂಗಮ ಒಂದೇ ಎಂದು ಕುಂದುಗೊಳಲುಗೊಂಡಿರಲ್ಲ. ನೋಡು, ಲಿಂಗ ಜಂಗಮ ಒಂದೇ ಎಂದು ಕುಂದುಗೊಳಲುಗೊಂಡಿರಲ್ಲ. ಹೀಗಿದ್ದರೂ ಆಕಸ್ಮಿಕವಾಗಿ ವಿರಳವಾಗಿ ಗುರುಲಿಂಗ ಜಂಗಮ ಒಂದೇ ಎಂಬ ಅಭಿಪ್ರಾಯ ವ್ಯಕ್ತಪಡಿಸುವ ವಚನಗಳು ಕೂಡ ಇವೆ. ಉದಾಹರಣೆಗೆ, ಈ ಗುರುಲಿಂಗ ಜಂಗಮವೆಂಬ ತ್ರಿವಿಧವು ಏಕವೆಂದರಿಯದ ಕಾರಣ ಬ್ರಹ್ಮ ಮುಂದುಗಾಣ ಹರಿ ಹೊಲಬುಗೆಟ್ಟ ಎನ್ನುವಂಥ 738ನೇ ಅಲ್ಲಮ ಪ್ರಭುವಿನ ವಚನವನ್ನು ನಾವು ಅರ್ಥ ಮಾಡ್ಕೋಬಹುದು. ಆದರೆ ಈ ಅಭಿಪ್ರಾಯ ಬಲಗೊಳ್ಳುವುದಿಲ್ಲ, ಇದನ್ನು ಗಮನಿಸಬೇಕು ನಾವು. ಈ ಅಭಿಪ್ರಾಯ ಅದು ಬಲಗೊಳ್ಳುವುದಿಲ್ಲ, ಒಂದ್ಸಾರಿ ಪ್ರಸ್ತಾಪ ಆಗ್ತದೆ ಅಷ್ಟೇ, ಆದ್ರೆ ಅದಕ್ಕೆ ಹೆಚ್ಚು ಒಂದು ಪ್ರತಿಪಾದನೆ ಸಿಗಲ್ಲ. ಆಚಾರಗೆಟ್ಟ ಅಥವಾ ವಿಪರೀತ ಆಚಾರ ಕರ್ಮಿ ಜಂಗಮರನ್ನ, ಅಂದರೆ ತಾವೇ ಭಕ್ತ ಜಂಗಮವೆಂದು ನುಡಿಯುವ ಕರ್ಮಕಾಂಡಿಗಳು ಕಾಶಿ, ಕೇದಾರ, ಪಂಪಾಕ್ಷೇತ್ರಾದಿ ಶಿವಕ್ಷೇತ್ರ ತಿರುಗಿ ವೀರಣ್ಣ, ಬಸವಣ್ಣ, ಕಲ್ಲಣ್ಣ, ಮಲ್ಲಣ್ಣ, ಕಂಥೆ, ಕಮಂಡಲ, ಗದ್ದಿಗಿ, ಪಾವುಗೆ, ಭಸ್ಮ, ಘಂಟಿಕೆ, ಪುರಾಣ, ದಂಡಾಗ್ರ, ಗಿಳಿಲು, ಶಂಖ, ತಿಥಿ, ವಾರ, ನಕ್ಷತ್ರ ಇತ್ಯಾದಿ ಆಚರಿಸುವ ಭಕ್ತ ಜಂಗಮ ಎಂಬುವರನ್ನ ಅನಾಚಾರಿ ಸ್ವಪಚರು, ಇವರನ್ನ ಪೂಜಿಸಲಾಗದೆಂದು ಟೀಕಿಸಿದ್ದಾರೆ ಅಲ್ಲಮ ಪ್ರಭು 794ನೇ ವಚನದಲ್ಲಿ. ಇದೇ ವಿಚಾರವನ್ನು ಅಂಥದೇ ಮಾತುಗಳಲ್ಲಿ ಮಂಡಿಸುವ ಇನ್ನೊಂದು ವಚನ ಎಂದರೆ 1295ನೇ ವಚನ. ಇಲ್ಲಿ ಅಂಥ ನಾವೇ ಜಂಗಮವೆಂದು ನುಡಿಯುವ ಕರ್ಮ ಪಾಷಂಡಿಗಳನ್ನು ದೇವಭಕ್ತರೆನ್ನಬಹುದೇ ಎಂದು ಪ್ರಶ್ನಿಸಿ, ಇಂತಪ್ಪ ಅನಾಚಾರಿ ಅಪಸ್ಮಾರಿ ಸ್ವಪಚರ ಜಂಗಮವೆಂದು ಪೂಜಿಸಲಾಗದು ಕಾಣಿರೋ, ಇದನ್ನು ಮೀರಿಯೂ ಅಂಥವರನ್ನು ವೀರಶೈವ ಆಚಾರವುಳ್ಳ ಭಕ್ತರು ಪೂಜಿಸಿದರೆ ಅವರಿಗೆ ಭವಕರ್ಮ ತಪ್ಪದು ಎಂದು ಎಚ್ಚರಿಸುತ್ತಾನೆ. ಹೀಗಿದ್ದರೂ ಈ ಎರಡೂ ವಚನಗಳ ಬಗ್ಗೆ ಅನುಮಾನ ಹುಟ್ಟುತ್ತದೆ. ಇಂಥ ಕರ್ಮಕಾಂಡಿ ಜಂಗಮರನ್ನ ಜತೆಗೆ ಕೋಟ್ಯಾನುಕೋಟಿ ಇರುವ ಜಾತಿ ನೀತಿ ಸಿದ್ಧ ಜಂಗಮರನ್ನು ತಿರಸ್ಕರಿಸುವ ಅಲ್ಲಮ ಅಂಗದಲ್ಲಿ ಅಳವಟ್ಟಿಪ್ಪ ಆಚಾರವೇ ಲಿಂಗವೆಂದರಿದೆನು, ಮನದಲ್ಲಿ ಬೆಳಗುತ್ತಿಪ್ಪ ಅರಿವೇ ಜಂಗಮವೆಂದರಿದನು ಎನ್ನುತ್ತಾರೆ 707ನೇ ವಚನದಲ್ಲಿ. ಆಚಾರ್ಯನಾದ ಜಂಗಮ ಶಿವನ ಅವತಾರಿಯಾಗಿ ಆಚಾರವನ್ನರಿತು ನಡೆಯದಿದ್ದರೆ ಅಂಥವನನ್ನ ಆಚಾರ ಶೂನ್ಯಂಚ ಭೂತ ಪ್ರಾಣಿ ಎಂದು ಹೀಗಳೆಯುತ್ತಾನೆ. ಇಂಥ ಜಂಗಮನ ಪಾದೋದಕ ಪ್ರಸಾದ ಕೊಡಲಾಗದು, ಇವನನ್ನು ದೇವರೆಂದು ಭಾವಿಸಲಾಗದು ಎಂದು ಹೇಳುತ್ತದೆ 772ನೇ ವಚನ. ಇವರೆಲ್ಲ ಜಂಗಮ ವೇಷ ತೊಟ್ಟು ಹೊಟ್ಟೆ ಹೊರೆಯುವವರಷ್ಟೇ. ಇವರನ್ನೇ 1537ನೇ ವಚನ ವಿಡಂಬಿಸುತ್ತದೆ ಹೀಗೆ: ಸಂಸಾರವ ಬಿಟ್ಟೆನೆಂದು ನಿರಾಶ ಪದವ ಮಾಡಿ ತಲೆಯ ಬೋಳಿಸಿಕೊಂಡು ಕುದಿದು ಕೋಟಲೆಗೊಂಡು ಮನೆ ಮನೆ ತಪ್ಪದೆ ಭಿಕ್ಷವ ಬೇಡಿ ಉಂಡು ಎದ್ದು ಹೋಗಿ ತತ್ವವ ಬೋಧಿಸಿ ಉದರವ ಹೊರೆವೊಂದು
ಮುನ್ನವಿಲ್ಲ ಮರುಳ, ಕಾಡಿ ಬೇಡಿ ಹಾಡಿ ಒಡಲ ಹೊರೆವಂಗೆ ಮುಕ್ತಿಯುಂಟೆ ಮರುಳ, ಜಂಗಮದಂಗವು ನಿರ್ಗಮನಿ, ಭಕ್ತಿ ಪ್ರಿಯ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಜಂಗಮದ ನಡೆಯಿಲ್ಲ ಕಾಣ ಎಲೆ ಮರುಳ. ಈ ರೀತಿಯ ಹೊಟ್ಟೆ ಹೊರೆವ ಜಂಗಮರನ್ನ ಟೀಕಿಸುವ ವಿಡಂಬಿಸುವ ಇನ್ನೆರಡು ವಚನಗಳೆಂದ್ರೆ 1442 ಮತ್ತು 1465ನೇ ವಚನಗಳು. ಮೊದಲ ವಚನ ಅಂದ್ರೆ 1442ನೇ ವಚನದಲ್ಲಿ ಒಡಲ ಗುಣಧರ್ಮದಿಂದ ಅನ್ನಾಶನ ಪಂಕ್ತಿಗೆ ಹೊರುವವರಿಗೇಕೆ ಶಿವನ ವೇಷ. ನೋಡು, ಒಡಲ ಗುಣಧರ್ಮದಿಂದ ಅನ್ನಾಶನ ಪಂಕ್ತಿಗೆ ಹೊರುವವರಿಗೇಕೆ ಶಿವನ ವೇಷ, ಜಂಗಮವ ನೆನೆಸಿಕೊಳ್ಳವೇ ಚರಾಚರವೆಲ್ಲವೂ ಎಂದು ಟೀಕಿಸುವ ಅಲ್ಲಮ 2ನೇ ವಚನದಲ್ಲಿ ಯೋನಿ ಗ್ರಾಮದಲ್ಲಿ ಹುಟ್ಟಿ ದೇಹ ಪ್ರಪಂಚವನರಿಯದೆ ಭಕ್ತರೆಂತಾದಿರಿ ಭೋ, ಭಕ್ತಿ ಷಟ್ಸ್ಥಲದ ಭೇದವ ನಿಶ್ಚಯಿಸಲರಿಯದೆ ಜಂಗಮವೆಂತಾದಿರಯ್ಯ, ನಿಕ್ಕಾಮಿಯಾಗಿ ನಿಪ್ರಿಯನಾಗಿ ನಿರ್ಮೋಹಿಯಾಗಿ ನಿರಾಶ್ರಿತನಾಗಿ ನಿರ್ಲೇಪನಾಗಿ ಉಭಯ ಗುಣರಹಿತನಾಗಿ ಸರ್ವಾಂಗದಲ್ಲಿ ನಿರ್ಮೋಹಿಯಾಗಿ ತನು ಮನ ಧನ ಸುಖಾದಿಗಳ ನಿರ್ವಹಿಸಿ ಬಂದುದನೆ ಪರಿಣಾಮಿಸಿ ಇರಬಲ್ಲಡೆ ಜಂಗಮ ಸ್ಥಳಬಹುದು, ಆತನೇ ಎಂಬುದಾಗಿತ್ತಾಗಿ ಗುಹೇಶ್ವರ ಲಿಂಗ ತಾನೆಂಬೆ ಎಂದು ಜಂಗಮದ ಲಕ್ಷಣವನ್ನು ವ್ಯಾಖ್ಯಾನಿಸಿ ಅಂಥ ಲಕ್ಷಣ ಉಳ್ಳವನನ್ನೇ ಗುಹೇಶ್ವರ ಲಿಂಗವೆಂಬೆ ಎನ್ನುತ್ತಾರೆ ಅಲ್ಲಮ ಪ್ರಭು. ಗುರು, ಶಿಷ್ಯ, ಜಂಗಮ, ಪ್ರಸಾದಿ ಇವರೆಲ್ಲರ ಕುರಿತ ಸ್ಪಷ್ಟ ವ್ಯಾಖ್ಯಾನ ಮಾಡುತ್ತದೆ ಅಲ್ಲಮ ಪ್ರಭುವಿನ 1116ನೇ ವಚನ. ಕೀರ್ತಿ ವಾರ್ತೆಗೆ ಮಾಡುವಾತ ಭಕ್ತನಲ್ಲ, ಪರರ ಬೋಧಿಸಿಕೊಂಡುಂಬಾತ ಜಂಗಮವಲ್ಲ, ತ್ರಿಸಂಧ್ಯಾ ಕಾಲವೆಂದು ಪ್ರಸಾದವ ನಿಕ್ಕುವಾತನೂ ಕೊಂಬುವಾತನೂ ಅನುಕ್ರಮದಿ ಗುರು ಶಿಷ್ಯರಲ್ಲ, ಪರಗಮನ ವಿರಹಿತ ಜಂಗಮ. ಪರಗಮನ ವಿರಹಿತ ಜಂಗಮ, ಕಾಲಕರ್ಮ ವಿರಹಿತ ಪ್ರಸಾದಿ. ಈ ಪ್ರಸಾದವ ಇಕ್ಕಿಯು ಇಕ್ಕದಾತ ಗುರು, ಕೊಂಡು ಕೊಳ್ಳದಾತ ಶಿಷ್ಯ, ಆ ಭಕ್ತನಲ್ಲಿಯೇ ನಿಕ್ಷೇಪಿಸಿ ನಿರ್ಗಮನಿಯಾಗಿ ಹೋದವನು ಜಂಗಮ. ಈ ಜಂಗಮಕ್ಕೆ ಅರ್ಥ ಪ್ರಾಣಾಭಿಮಾನವಿಡಿದು ಮಾಡಿದಾತನು ಭಕ್ತ ಎನ್ನುತ್ತದೆ. ಶರಣನಿಗೆ ಅವನ ಪ್ರಾಣವೇ ಜಂಗಮ. 1366ನೇ ವಚನ. ಪ್ರಾಣಲಿಂಗವು ಅಂಗ ಸಂಸಾರಿಯಾದರೆ ಜಂಗಮವು ಲಿಂಗ ಸಂಸಾರಿ ಎನ್ನುತ್ತದೆ 221ನೇ ವಚನ. ಭಕ್ತನಾದವನಿಗೆ ಲಿಂಗನಿಷ್ಠೆ ಮತ್ತು ಜಂಗಮ ಪ್ರೇಮ ಅತ್ಯವಶ್ಯ ಎನ್ನುತ್ತದೆ 126ನೇ ವಚನ. ಜಂಗಮದ ಒಂದು ಪ್ರಧಾನ ಲಕ್ಷಣ ಸುಳಿಯುವುದು, ಚರಿಸುವುದು. ಅದಕ್ಕಾಗಿಯೇ ಅದನ್ನ ಚರಲಿಂಗ ಎಂದರು. ಈ ಕುರಿತು ಅಲ್ಲಮ ಪ್ರಭು ಸುಳಿದಡೆ ನೆಟ್ಟನೆ ಜಂಗಮವಾಗಿ ಸುಳಿಯಬೇಕು, ನಿಂದಡೆ ನೆಟ್ಟನೆ ಭಕ್ತನಾಗಿ ನಿಲ್ಲಬೇಕು. ಸುಳಿದು ಜಂಗಮವಾಗಲರಿಯದ, ನಿಂದು ಭಕ್ತನಾಗಲರಿಯದ ಉಭಯ ಭ್ರಷ್ಟರ ನೇನೆಂಬೆ ಗುಹೇಶ್ವರ ಎಂದು ಎರಡನ್ನೂ ಅರಿಯದವರನ್ನ ಉಭಯ ಭ್ರಷ್ಟರೆಂದು ಖಂಡಿಸುತ್ತಾರೆ. ಜಂಗಮದ ಹಿರಿಮೆ ಎಂದರೆ ಬೇಡಬಾರದು, ಭಕ್ತನ ಹಿರಿಮೆ ಎಂದರೆ ಜಂಗಮಕ್ಕೆ ಬೇಡಿಸಿಕೊಳ್ಳದೆ ಮಾಡುವುದು. ಲಿಂಗವೆಂದರೆ ಅದು ಕಲ್ಲು ಕುಟಿಕನಿಂದಾದ ಮೂರ್ತಿಯಲ್ಲ. ಈ ಅರ್ಥವನ್ನೇ ಅಲ್ಲಮ ಪ್ರಭು ಜಂಗಮ ಘನವೆಂಬನೇ ಬೇಡಿ ಕಿರಿದಾಗಿತ್ತು, ಲಿಂಗ ಘನವೆಂಬನೇ ಕಲ್ಲು ಕುಟಿಕನ ಕೈಯಲ್ಲಿ ಮೂಡಿಸಿಕೊಂಡು ಕಿರಿದಾಗಿತ್ತು, ಭಕ್ತ ಘನವೆಂಬನೇ ತನು ಮನ ಧನದಲ್ಲಿ ವಂಚಕನಾಗಿ ಕಿರಿದಾದ. ಇಂತಿ ತ್ರಿವಿಧದಲ್ಲಿ ಪರಿಣಾಮವಿಲ್ಲ, ಪದಾರ್ಥವಿಲ್ಲ, ಪರಮಾರ್ಥವಿಲ್ಲ, ಘನವ ಬಲ್ಲವರಾರೋ ಗುಹೇಶ್ವರ ಎಂದು ಹೇಳುತ್ತಾನೆ ಅಲ್ಲಮ ಪ್ರಭು 480ನೇ ವಚನದಲ್ಲಿ. ಇನ್ನ ಭಕ್ತ ಜಂಗಮದ ಭೇದ ಸ್ವಲ್ಪ ನಾವು ನೋಡಬಹುದು. ಭಕ್ತ ಎನ್ನುವ ಪದವು ಸಾಮಾನ್ಯವಾಗಿ ಬಳಕೆಯಾದಾಗ ಜಂಗಮ ಶರಣ ಎಲ್ಲರೂ ಭಕ್ತ ಪದಕ್ಕೆ ಭಾಜನರು ಎನ್ನುವುದನ್ನು ನಾವು ಅರ್ಥ ಮಾಡಿಕೋಬೇಕು. ಆದರೆ ಅದು ವಿಶೇಷವಾದ ಸೀಮಿತ ಅರ್ಥದಲ್ಲಿ ಬಳಕೆಯಾದಾಗ ಭಕ್ತನು ಜಂಗಮ ಶರಣ ಇವರಿಂದ ಭಿನ್ನವಾದ ಸಾಮಾನ್ಯ ಲಿಂಗದೀಕ್ಷಿತ ಶಿವಭಕ್ತನಾಗಿರುತ್ತಾನೆ. ಭಕ್ತನದೇನಿದ್ದರೂ ಗುರು ಜಂಗಮಕ್ಕೆ ಭೃತ್ಯಾಚಾರ ಸೇವೆಗೈಯುವುದು. ಲಿಂಗ ಜಂಗಮವ ಪೂಜಿಸಿ ಭಕ್ತನಾದನೆಂದಡೆ ಸದಾಚಾರವಿರಬೇಕು ನೋಡ, ಆ ಸದಾಚಾರಕ್ಕೆ ಭೃತ್ಯಾಚಾರವೇ ಮೊದಲು ನೋಡ ಅಂತ. ಇದು 1476ನೇ ವಚನದ ಮಾತು ಬಹಳ ಸ್ಪಷ್ಟವಾದ ಕಲ್ಪನೆಯನ್ನು ನೀಡುತ್ತದೆ. ಇದು ಲಿಂಗ ಜಂಗಮವ ಪೂಜಿಸಿ ಭಕ್ತನಾದನೆಂದಡೆ ಸದಾಚಾರವಿರಬೇಕು ನೋಡ, ಆ ಸದಾಚಾರಕ್ಕೆ ಭೃತ್ಯಾಚಾರವೇ ಮೊದಲು ನೋಡ ಅಂತ ಹೇಳ್ಬಿಟ್ಟು. ಇನ್ನು 1391ನೇ ವಚನವು ಭಕ್ತನ ಕುರಿತಾಗಿ ಇನ್ನಷ್ಟು ಸ್ಪಷ್ಟ ಕಲ್ಪನೆಯನ್ನ ನೀಡುತ್ತದೆ. ಭಕ್ತ ಜಂಗಮದ ಸಕೀಲ ಸಂಬಂಧವನ್ನು ಆರು ಬಲ್ಲರು ಹೇಳ. ಈ ಪ್ರಶ್ನೆಗೆ ಉತ್ತರಿಸುತ್ತಾ ಸತ್ಯ ಸದಾಚಾರವಿಲ್ಲದೆಯೇ
ತನ್ನ ಅರ್ಥ ಪ್ರಾಣ ಅಭಿಮಾನಗಳನ್ನು ಒಪ್ಪಿಸಿದಾತನು ಭಕ್ತನಲ್ಲ. ಇಂಥ ಭಕ್ತರ ಮನೆಯ ಹೊಕ್ಕು ಪಾದಾರ್ಚನೆ ಮಾಡಿಸಿಕೊಂಡು ಒಡಲ ಕಕ್ಕುಲತೆಗೆ ಅಶನವನುಂಡು ವ್ಯಸನದ ಕಕ್ಕುಲತೆಗೆ ಹಣವ ಬೇಡಿ ಕೊಟ್ಟಡೆ ಕೊಂಡಾಡಿ ಕೊಳದಿರ್ದಡೆ ದೂರಿಕೊಂಡು ಹೋಹಾತ ಜಂಗಮವಲ್ಲ. ಕಾಯದ ಹಂಗು ತೊರೆದು ತನ್ನನ್ನೇ ಜಂಗಮಕ್ಕರ್ಪಿಸುವವನು ಭಕ್ತ. ಸುಳುಹಿನ ಸೂತಕ ಮೈದೋರದೆ ಒಡಲ ರುಚಿಗೆ ಹಾರೈಸದೆ ಅರಿವೆ ಅಂಗವಾಗಿ ಆಪ್ಯಾಯನವೇ ಭಕ್ತಿಯಾಗಿ ಕಿಂಕುರ್ವಾಣವೆಂಬ ಶಿವಮಂತ್ರಕ್ಕೆ ನಮೋ ನಮೋ ಎನಬಲ್ಲಡೆ ಆತ ಜಂಗಮ. ಆ ಜಂಗಮದ ಆ ಭಕ್ತನ ಸಮ್ಮೇಳವೇ ಸಮ್ಮೇಳ. ಮಿಕ್ಕಿನ ಅರೆಭಕ್ತರ ಒಡತನ ಸಂಘ ನಮ್ಮ ಗುಹೇಶ್ವರ ಲಿಂಗಕ್ಕೆ ಸೊಗಸದು ಅಂತ. ಇನ್ನು ಭಕ್ತರ ಮನೆಯೊಳಗೇ ನೆಲೆಸಿದ ಜಂಗಮನು ಆ ಭಕ್ತರೊಂದಿಗೆ ಎಂತಹ ಸಂಬಂಧ ಹೊಂದಿರಬೇಕೆಂದು 1399ನೇ ವಚನ ವಿವರಿಸುತ್ತದೆ. ಆ ಭಕ್ತನ ತನು ಮನದೆಡೆಯಲ್ಲಿ ಮೋಹಿತನಾಗದೆ ಅಲ್ಲಿಗೆ ಬಂದು ಹೋಗುವ ಜಂಗಮಕ್ಕೆ ಮಾಡುವ ಭಕ್ತಿಯನ್ನು ಕಂಡು ಆ ಜಂಗಮಕ್ಕೆ ಮಾಡುವ ಭಕ್ತಿಯು ತನಗೂ ಮಾಡಿದಂತೆ ಎಂದು ಭಾವಿಸಿ ಇದ್ದ ಪರಿಯಲ್ಲಿ ಸುಖಿಸಿ ಪರಿಣಾಮಿಸಿ ನಿಷ್ಕಾಮ್ಯ ನಿಸ್ಪೃಹ ನಿರ್ದೋಷಿಯಾಗಿ ಕೋಪತಾಪವಿಲ್ಲದೆ ಭಕ್ತ ಜ್ಞಾನ ಯುಕ್ತನಾಗಿ ಆ ಭಕ್ತನ ನಡೆನುಡಿಯಲ್ಲಿ ಜಡತೆ ಹುಟ್ಟಿದಲ್ಲಿ ಅದನ್ನು ತಿದ್ದಿ ಸತ್ಯ ಬುದ್ಧಿ ಕಲಿಸಿ ಸಂತೈಸಿಕೊಂಡಿರುವುದೇ ಜಂಗಮದ ಲಕ್ಷಣ. ಇಂಥ ಜಂಗಮವನ್ನು ಪ್ರಾಣವಾಗಿ ಅದರಾಜ್ಞೆಯನ್ನು ಮೀರದೆ ಮನವಚನ ಕಾಯದಲ್ಲಿ ಉದಾಸೀನವಿಲ್ಲದೆ ಅವರ ಕೂಡಿಕೊಂಡು ದಾಸೋಹವ ಮಾಡುವುದೇ ಭಕ್ತ ಲಕ್ಷಣವು. ಈ ಎರಡಕ್ಕೂ ಭವನಾಸ್ತಿಯಾಗುವುದು ಮತ್ತು ಇಂತಹ ಭಕ್ತ ಜಂಗಮದ ಸಕೀಲ ಸಂಬಂಧವನ್ನು ಬಸವಣ್ಣನವರು ಮೆಚ್ಚುವರು ಎನ್ನುತ್ತಾರೆ ಅಲ್ಲಮಪ್ರಭು. 1398ನೇ ವಚನವು ಅನುಮಾನ ಹುಟ್ಟಿಸುವಂತಿದೆ. 1180, 81ನೇ ಎರಡು ವಚನಗಳು ಭಕ್ತ ಮತ್ತು ಜಂಗಮದ ಕುರಿತು ತೌಲನಿಕವಾಗಿ ವಿವರ ನೀಡುತ್ತವೆ. ಲಿಂಗ ರೂಪಾಗಿ ಪಾದಾರ್ಚನೆಯ ಮಾಡಿಸಿಕೊಳ್ಳುವುದು ಜಂಗಮದ ಲಕ್ಷಣವಾದರೆ ಭೃತ್ಯ ರೂಪಾಗಿ ಜಂಗಮದ ಪಾದಾರ್ಚನೆಯ ಮಾಡುವುದು ಭಕ್ತನ ಲಕ್ಷಣ. ನೋಡಿಲಿ, ಲಿಂಗ ರೂಪಾಗಿ ಪಾದಾರ್ಚನೆಯ ಮಾಡಿಸಿಕೊಳ್ಳುವುದು ಜಂಗಮದ ಲಕ್ಷಣವಾದರೆ ಭೃತ್ಯ ರೂಪಾಗಿ ಜಂಗಮದ ಪಾದಾರ್ಚನೆಯ ಮಾಡುವುದು ಭಕ್ತನ ಲಕ್ಷಣ. ತನು ಮನ ಧನ ತ್ರಯಂಗಳ ಹಿಡಿದೂ ಹಿಡಿಯದಂತೆ ಮಾಡಿಸಿಕೊಳ್ಳುವುದು ಜಂಗಮದ ಲಕ್ಷಣವಾದರೆ ಆ ತನು ಮನ ಧನ ತ್ರಯಗಳನ್ನೇ ಜೀವನ ಗುಣಕ್ಕಿಕ್ಕದೆ ಗುರುಲಿಂಗ ಜಂಗಮಕ್ಕೆ ಸಂದಳಿದು ದಾಸೋಹವ ಮಾಡುವುದು ಭಕ್ತಂಗೆ ಲಕ್ಷಣ. ತನು ಮನ ಧನ ತ್ರಯಂಗಳ ಹಿಡಿದು ಹಿಡಿಯದಂತೆ ಮಾಡಿಸಿಕೊಳ್ಳುವುದು ಜಂಗಮದ ಲಕ್ಷಣವಾದರೆ ಆ ತನು ಮನ ಧನ ತ್ರಯಗಳನ್ನೇ ಜೀವನ ಗುಣಕ್ಕಿಕ್ಕದೆ ಗುರುಲಿಂಗ ಜಂಗಮಕ್ಕೆ ಸಂದಳಿದು ದಾಸೋಹವ ಮಾಡುವುದು ಭಕ್ತಂಗೆ ಲಕ್ಷಣ ಅಂತ. ಈ ವಚನಾದೇಶವು ಗುರು ಜಂಗಮದ ಹಿತ ಕಾಯುವಂತಿದ್ದು ಚನ್ನಬಸವಣ್ಣನವರ ದೃಷ್ಟಿಕೋನಕ್ಕೆ ಹೊಂದಿಕೆಯಾಗುವಂತಿದೆ. ಚನ್ನಬಸವಣ್ಣನವರ ವಚನಗಳಲ್ಲಿ ಭಕ್ತಾಚಾರವು ಭೃತ್ಯಾಚಾರವೇ ಆಗಿದೆ. ಅದು ಪ್ರಸ್ತುತ ಉಲ್ಲೇಖಿಸಿದ 1181ನೇ ವಚನವು ಜಂಗಮವನ್ನು ಅತ್ಯುನ್ನತ ಎತ್ತರಕ್ಕೆ ಏರಿಸುತ್ತದೆ. ಈ ವಚನವು ಅಂದಿನ ಕಾಲದಲ್ಲಿ ನಿರಾಳ ಜಂಗಮವನ್ನರಿಯದೆ ನಾನೇ ಜಂಗಮ ಎಂದು ಬೀಗುವವರಿಗೆ ಉತ್ತರವಾಗಿ ಹುಟ್ಟಿದ್ದು ಜಂಗಮ ಎಂಬ ಪರಿಕಲ್ಪನೆಯನ್ನು ಹೀಗೆ ಅದು ವ್ಯಾಖ್ಯಾನಿಸುತ್ತದೆ. ಜಕಾರಂ ಜನನಂ ನಾಸ್ತಿ ಜಕಾರಂ ಜನನಂ ನಾಸ್ತಿ ಗಕಾರಂ ಗಮನವರ್ಜಿತಂ ಮಕಾರಂ ಮರಣಂ ನಾಸ್ತಿ ಏಕದ್ಭವೇ ಜಂಗಮಂ ಅಂತ. ಏಕದ್ಭವೇ ಜಂಗಮಂ ಅಂತ ಇನ್ನೊಂದು ಸಾರಿ ಹೇಳುವ. ಜಕಾರಂ ಜನನಂ ನಾಸ್ತಿ ಗಕಾರಂ ಗಮನವರ್ಜಿತಂ ಮಕಾರಂ ಮರಣಂ ನಾಸ್ತಿ ಏತದ್ಭವೇ ಜಂಗಮಂ ಅಂತ. ಇಂತಹ ನಿರ್ದೇಹಿ ಜಂಗಮವ ಕರಮನ ಭಾವದಲ್ಲಿ ಆರಾಧಿಸಿದರೆ ಜನನ ಮರಣಗಳನ್ನ ಗೆಲ್ಲಬಹುದೆಂದು ಈ ವಚನೋಪದೇಶ. ಭಕ್ತ ಜಂಗಮದ ತೌಲನಿಕ ವಿವರವನ್ನ ನೀಡುವ ಇನ್ನೊಂದು ವಚನ 927. ಇದರ ಸಾರವೂ ಕೂಡ ಹೀಗಿದೆ. ಇದರ ಭ್ರಮಿತನು ಭಕ್ತನಲ್ಲ, ಲೋಕೋಪಚಾರಿ ಜಂಗಮವಲ್ಲ. ಜಂಗಮ ಪ್ರೇಮಿಯಾದ ಭಕ್ತನು ಭಸಿತ ರುದ್ರಾಕ್ಷ ಧರಿಸಿಕೊಂಡು ಜಂಗಮದಲ್ಲಿ ಶಿವಸ್ವರೂಪ ಕಾಣುತ್ತಾ ಜಂಗಮಕ್ಕೆ ನಮಸ್ಕರಿಸಿ ಬರಮಾಡಿಕೊಂಡು ಮನಹರುಷದಲ್ಲಿ ಜಂಗಮಕ್ಕೆ ಭೋಜನವ ಮಾಡಿಸುವುದು ಭಕ್ತನ ಲಕ್ಷಣ. ಲಿಂಗವಂತರು ಕರೆಯ ಬಂದರೆ ಮತ್ತು ತನಗೆ ಹೋಗಬೇಕೆಂಬ ಅಭಿಲಾಷೆ ಇದ್ದರೆ ಭಕ್ತನ ಮನೆಗೆ ಊರು ಕಾಡು ಎಲ್ಲಾದರೂ ಇರಲಿ ಅಲ್ಲಿಗೆ ಹೋಗಿ ಅಷ್ಟವಿಧ ಷೋಡಶೋಪಚಾರ ಲಿಂಗಕ್ರಿಯೆ ಇತ್ಯಾದಿ ನಿಯಮಗಳನ್ನು ಮಾಡಿ ತನ್ನ ಗುಂಪ ತೋರದೆ ಭಕ್ತರಾಶ್ರಯದಲ್ಲಿ ಭೋಜನವ ಮಾಡುವುದು ಜಂಗಮಕ್ಕೆ ಲಕ್ಷಣ.
ಈ ರೀತಿಯ ಕರ್ಮಗಳನ್ನು ಅಲ್ಲಮರು ಒಪ್ಪಿದರೆ ಎಂಬ ಅನುಮಾನವು ಅವರ ವಚನಗಳ ಒಳಹೊಕ್ಕು ನೋಡಿದವರಿಗೆ ಅದು ಬಾರದೇ ಇರದು. ಪ್ರಕ್ಷಿಪ್ತದ ರೋಗದಿಂದ ಜಂಗಮದ ಲಕ್ಷಣ ಕುರಿತಾಗಿ ನಿಸ್ಸಂದೇಹವಾಗಿ ಅಲ್ಲಮ ಪ್ರಭುವಿನದೇ ಆದ ವಚನಗಳನ್ನ ಹೆಕ್ಕಿ ತೆಗೆಯುವುದು ಬಹಳ ಕಷ್ಟದಾಯಕ. 1139ನೇ ವಚನ ಅಲ್ಲಮರ ಮಾತುಗಳನ್ನುಳ್ಳದ್ದೇ ಎಂಬ ಅನುಮಾನವನ್ನ ಅದು ಹುಟ್ಟಿಸದೇ ಇರದು. ನೋಡಿ, ಕೌಪ ಕಾಶಯಾಂಬರವ ಕಟ್ಟಿ ಮಂಡೆ ಬೋಳಾದಡೇನಯ್ಯ ಎನ್ನಲ್ಲಿ ನಿಜವಿಲ್ಲದನ್ನಕ್ಕ, ಹೊನ್ನು ಹೆಣ್ಣು ಮಣ್ಣು ತ್ರಿವಿಧವ ತೊರೆದಡೇನಯ್ಯ ಮನದಲ್ಲಿ ರತಿಯಾಗದನ್ನಕ್ಕ, ಹಸಿವು ತೃಷೆ ವ್ಯಸನಾದಿಗಳ ಬಿಟ್ಟಡೇನಯ್ಯ ಅರ್ಥದಿಚ್ಚೆ ಮನದಲ್ಲಿ ಹಿಂಗದನ್ನಕ್ಕ, ಆನು ಜಂಗಮವೇ ಆನು ಹಿರಿಯನಾದನಲ್ಲದೆ ಆನು ಜಂಗಮವೇ, ಒಡಲಿಲ್ಲದಾತ ಬಸವಣ್ಣ ಪ್ರಾಣವಿಲ್ಲದಾತ ಬಸವಣ್ಣ ಎನ್ನ ಬಸವಣ್ಣನಾಗಿ ಹುಟ್ಟಿಸದೆ ಪ್ರಭುವಾಗಿ ಏಕೆ ಹುಟ್ಟಿಸಿದೆ ಗುಹೇಶ್ವರ ಅಂತ ಹೇಳಿ 1139ನೇ ವಚನ. ಅದರಲ್ಲಿ ಒಡಲಿಲ್ಲದಾದ ಭಕ್ತ ಅಂತ ಈ ತರದ ಕೆಲವು ಮಾತುಗಳು ಬರ್ತವೆ. ಅಲ್ಲ, ಒಡಲಿಲ್ಲದಾತ ಜಂಗಮ ಅಂತ ಬರ್ತದೆ. ಅದು ಇಲ್ಲಿ ಏನಾಗಿದೆ, ಒಡಲಿಲ್ಲದಾತ ಬಸವಣ್ಣ ಅಂತ ಬಂದಿದೆ. ಈ ವಚನದಲ್ಲಿ ಅಲ್ಲಮ ಪ್ರಭು ಬಸವಣ್ಣನವರಲ್ಲಿ ನಿಜ ಜಂಗಮತ್ವ ಕಂಡು ತನ್ನನ್ನು ಆ ಪರಮಾತ್ಮ ಬಸವಣ್ಣನಾಗಿ ಹುಟ್ಟಿಸದೆ ಪ್ರಭುವಾಗಿ ಏಕೆ ಹುಟ್ಟಿಸಿದ ಎಂದು ಪಶ್ಚಾತ್ತಾಪ ಪಡುತ್ತಾರೆ ಅಲ್ಲಮ ಪ್ರಭು. ಮಾತ್ರವಲ್ಲ, ಪ್ರಾಪಂಚಿಕತೆಗೆ ಜೋತು ಬಿದ್ದು ವೇಷಧಾರಿಗಳು ಕಪಟಿಗಳು ಅದರ ಹಿರಿಯರಿಗೆ ತನ್ನನ್ನು ಹೋಲಿಸಿಕೊಂಡು ಸ್ವಯಂ ನಿಂದಿಸಿಕೊಳ್ಳುವರು. ಇದಕ್ಕೂ ಮೊದಲಿನ 1137ನೇ ವಚನವು ಜಂಗಮಕ್ಕೆ ಕೋಪ ತಾಪ ಭ್ರಾಂತಿ ಭ್ರಮೆ ಕಡು ಲೋಭತನಗಳಿರಬಾರದೆನ್ನುತ್ತದೆ. ಅದು 12ನೇ ಶತಮಾನಕ್ಕೆ ಗುರು ಜಂಗಮ ಭಕ್ತಾದಿಗಳಲ್ಲಿ ಭೇದ ತರತಮ ಆರಂಭವಾಗಿತ್ತೆಂದು ಅಲ್ಲಮ ಪ್ರಭುವಿನ 318ನೇ ವಚನ ಹೇಳುತ್ತದೆ. ಗುರುವೆಂಬಾತ ಶಿಷ್ಯನಂತುವನರಿಯ, ಶಿಷ್ಯನೆಂಬಾತ ಗುರುವನಂತುವನರಿಯ, ಭಕ್ತರೆಂಬುವರು ಭಕ್ತರೊಳಗೆ ಸಮವಿಲ್ಲ, ಜಂಗಮವರೆಂಬುವರು ಜಂಗಮದೊಳಗೆ ಸಮವಿಲ್ಲ. ಇದು ಕಾರಣ ಕಲಿಯುಗದೊಳಗೆ ಉಪದೇಶವ ಮಾಡುವ ಕಾಳುಗುರಿಕೆಯ ಮಕ್ಕಳನೇನೆಂಬೆ ಗುಹೇಶ್ವರ ಎಂದು ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲಮ ಪ್ರಭು. ಇಲ್ಲಿ ಇನ್ನೊಂದು ಸೇರ್ಪಡೆ ನಾವು ನೋಡಬಹುದು, ಜಂಗಮ ಮತ್ತು ಆಚಾರ. ಜಂಗಮಕ್ಕೆ ಆಚಾರ ಎಂಬುದು ಇರಲೇಬೇಕು. ಆಚಾರವಿಲ್ಲದ ಜಂಗಮದಲ್ಲಿ ಪಾದೋದಕ ಪ್ರಸಾದ ಕೊಳಲಾಗದು, ಅದನ್ನು ದೇವರೆಂದು ಭಾವಿಸಲಾಗದು. ಆಚಾರ ಶೂನ್ಯಂಚ ಭೂತ ಪ್ರಾಣಿ ಎನ್ನುತ್ತಾರೆ ಅಲ್ಲಮ ಪ್ರಭು 772ನೇ ವಚನದಲ್ಲಿ. ಸ್ಥಾವರ ಮತ್ತು ಜಂಗಮ ಒಂದೇ ಎಂಬ ಅಭಿಪ್ರಾಯ ಕುರಿತು ಕೆಲವು ವಿಚಾರ ನೋಡೋಣ. ಸ್ಥಾವರ ಜಂಗಮ ಒಂದೇ ಎನಬಲ್ಲಡೆ ಶರಣ ಸಂಬಂಧಿ, ಅಲ್ಲದಿರ್ದಡೆ ಪೂಜಕನೆಂಬೆ ಎನ್ನುತ್ತದೆ 869ನೇ ವಚನ. ಇದರ ವೈಚಾರಿಕತೆಯನ್ನ ಇಡೀ ವಚನ ಸಾಹಿತ್ಯದ ಬೆಳಕಿನಲ್ಲಿ ಪರಿಶೀಲಿಸಬೇಕು. ಏಕೆಂದರೆ ಇದಕ್ಕೆ ತದ್ವಿರುದ್ಧ ನಿಲುವು ವಚನಕಾರರಲ್ಲಿದೆ. ಬಸವಣ್ಣನವರಲ್ಲಿಯೂ ಕೂಡ ಈ ವೈರುಧ್ಯತೆ ಕಾಣುತ್ತದೆ. ಲಿಂಗ ಜಂಗಮವಲ್ಲ, ಜಂಗಮವೇ ಲಿಂಗ ಎಂಬ ಬಸವಣ್ಣನವರ ಅಭಿಪ್ರಾಯವು ಅಲ್ಲಮನಲ್ಲಿಯೂ ಕೂಡ ಇದೆ. ಮಾಟ ಕೂಟವೆಂಬ ಕೀರ್ತಿ ವಾರ್ತೆಗೆ ಸಿಲುಕಿ ಜಂಗಮವೇ ಲಿಂಗ ಎಂಬುದ ಮರೆದೆಯಲ್ಲ ಬಸವಣ್ಣ ಎಂದು ಪ್ರಶ್ನಿಸುತ್ತಾರೆ ಅಲ್ಲಮ ಪ್ರಭು. ಒಟ್ಟಿನಲ್ಲಿ ಜಂಗಮ ಎಂದರೆ ಚೈತನ್ಯವಾಚಿ ಶಿವ ಎಂಬುದು ಮತ್ತು ಆಚಾರ್ಯವಾಚಿ ವ್ಯಕ್ತಿ ಜಂಗಮ ಎಂಬೆರಡು ಅರ್ಥಗಳಲ್ಲಿ ಜಂಗಮದ ಪರಿಕಲ್ಪನೆಯನ್ನು ಅಲ್ಲಮರ ವಚನಗಳಲ್ಲಿ ನಾವು ಕಾಣಬಹುದು. ನಿರಾಕಾರ, ನಿಸ್ಸೀಮ ಮೊದಲಾದ ಗುಣವಾಚಕಗಳು ಚೈತನ್ಯವಾಚಿ ಜಂಗಮಕ್ಕೆ ಸಲ್ಲುತ್ತವೆ. ಉಳಿದಂತೆ ಭಕ್ತರ ಮನೆಗೆ ಹೋಗಿ ಉಪಚರಿಸಿಕೊಳ್ಳುವ ಜಂಗಮದ ಲಕ್ಷಣಗಳೆಲ್ಲವೂ ಆಚಾರ್ಯವಾಚಿ ಜಂಗಮಕ್ಕೆ ಸಲ್ಲುತ್ತವೆ. ಈ ಆಚಾರ್ಯನು ನಿರ್ಮೋಹಿಯು, ನಿಷ್ಕಪಟಿಯು, ಕೋಪತಾಪ ಒಳಿದವನು, ಭಕ್ತರಲ್ಲಿ ಭೇದವೆಣಿಸದವನು, ಸದಾಚಾರಿಯು, ಲಿಂಗಸಂಗಿಯೂ ಆಗಿರಬೇಕಾದುದು ಅವಶ್ಯ. ಕೆಲವು ತೀರಾ ಕರ್ಮಠ ನೀತಿ ನಿಯಮಗಳನ್ನ ಅಲ್ಲಮ ಜಂಗಮಕ್ಕೆ ವಿಧಿಸಿರಲಿಕ್ಕಿಲ್ಲ. ಅಂಥ ವಚನಗಳು ಮತ್ತು ವಚನದ ಸಾಲುಗಳು ಅನುಮಾನಕ್ಕೆ ಕೊಡುತ್ತವೆ. ವಚನಗಳ ಅಧ್ಯಯನದಲ್ಲಿ ಆಳವಾಗಿ ತೊಡಗಿಕೊಂಡವರು ಈ ಕುರಿತು ಪರಿಶೀಲಿಸುವ ಅವಶ್ಯಕತೆ ಇದೆ. ನಾನು ನನ್ನ ವೈಯಕ್ತಿಕ ಅನಿಸಿಕೆಯನ್ನು ನಾನಿಲ್ಲಿ ವ್ಯಕ್ತಪಡಿಸಿದ್ದೇನೆ. ಈ ಜಂಗಮಕ್ಕೆ ಬಹಳ ಹತ್ತಿರವಾದ ಮತ್ತೊಂದು ಪರಿಕಲ್ಪನೆ ಅಂದ್ರೆ ಶರಣ. ಅದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಇಷ್ಟಕ್ಕೆ ಈ ವಿಡಿಯೋ ಚರ್ಚೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.